ನಿಜ. ಮತ್ತೆ ತಡ ಯಾಕೆ? ಪ್ರಾರಂಭಿಸೋಣ. ಮುಹೂರ್ತ ಕಾದು ಬಂದಿದೆ, ಪ್ರಾರಂಭಿಸೋಣ. ಬರುವವರೆಲ್ಲ ಬಂದಿದ್ದಾರಲ್ಲ, ಎಲ್ಲ ಸೇರ್ತಾ ಇದ್ದಾರೆ. ದೇವತೆಗಳೆಲ್ಲ ಹಾಗೆ ಕುಳಿತುಕೊಳ್ಳಿ. ಬ್ರಾಹ್ಮಣ ಕೆಲಸ ದೇವ ಅಪವಿತ್ರ ಪವಿತ್ರವ ಸರ್ವಾಂಗಮೇ ಪುಂಡರೀಕ पवित्र पानी आचमने मूल बारी कोड़ी करम कच्चा ले कोई थोड़ा भात जीवी परिपुरी घोष दियो बात नाम दिन प्रतिष्ठा कयामि नेरे दिरुव सकल मुनि जानियो बेल दियो देवा अनुसरण करतुम उर्दमनि तेरे मुखी को भावदियो देवदियो अखिल ಧನ್ಯವಾದ ಜೀವನ ಭಾರವಾದ ನನ್ನ ಕಣ್ಣುಗಳನ್ನು ಮಾರವೇ ಇಲ್ಲ. ನಾನಿವತ್ತು ಬರದೆ ಹೋಗಿದ್ರೆ ಎಂತಹ ಅವಕಾಶವನ್ನು ತಪ್ಪಿಸಿಕೊಂಡು ಹಾಗಾಗ್ತಾ ಇತ್ತು. ಎಲ್ಲಿ ನೋಡಿದಲ್ಲಿ ಜನಸ್ತೋಮ, ಎಲ್ಲಿ ನೋಡಿದಲ್ಲಿ ಬ್ರಾಹ್ಮಣರು ಉಖೆ ಉಖೆ ಎನ್ನುವುದಾಗಿ ಹಾಗೆ ಹೊರಡ್ತಾ ಇದ್ದಾರೆ ನನ್ನ ಅಪ್ಪರನ್ನ. ಇಂಥದ್ದೊಂದು ಯಾಗ ಮತ್ತಾಗುವುದಕ್ಕುಂಟೆ. ಭೂತನ ಭವಿಷ್ಯದಲ್ಲಿ ಬ್ರಾಹ್ಮಣರಾದಂತ ಮಾತು ಸತ್ಯ. ಅಂಥದ್ದೊಂದು ಯಾಗವನ್ನು ಮಾಡಿದ್ಯಾರು? ನನ್ನಪ್ಪ ದಕ್ಷ. ಆ ದಕ್ಷನ ಮಗಳು ನಾನು ತಿಳಿಕೊಳ್ಳುವುದಕ್ಕೆ ಹೆಮ್ಮೆ ಅನಿಸ್ತಾ ಇದೆ, ಯುಪಿ ಬರ್ತಾ ಇದೆ, ಎಡೆಯುಪಿ ಬರ್ತಾ ಇದೆ, ಅನುಮಾನವಿಲ್ಲ. ನಮ್ಮವರಿಗೆ ಒತ್ತಾಯಿಸಲಿ ನಾನು ಸ್ವಾಮಿ ಹೋಗಿ ಬರುವನ ಎನ್ನುವುದಾಗ ಬಂದಿದ್ದರೆ ಅವರೇ ಆಶ್ಚರ್ಯ ಪಡ್ತಾ ಇದ್ರು. ಇಂಥದ್ದೊಂದು ಯಾರು ಸಂಘಟಿಸುವುದಕ್ಕುಂಟೆ ಮತ್ತೊಬ್ಬರು. ಹೌದು, ಯಾಕಂದ್ರೆ ಸಾಗರಿ ಕುಳಿತಿರುವಂತ ನನ್ನ ಅಪ್ಪ ಜೊತೆಯಲ್ಲಿ ಅಮ್ಮ. ನಾ ಹೋಗಿ ನನ್ನ ಅಪ್ಪನನ್ನು ಮಾತಾಡಿಸಬೇಕು. ಒಮ್ಮೆ ನನ್ನ ಅಪ್ಪ ಕಂಗಾಲಾದನು. ಅಲ್ಲ ಆಶ್ಚರ್ಯಗೊಂಡು ನಾನು ಅಲ್ಲ ಪರಮ ಸಂತೋಷ ಹೊಂದಿಯಾನು. ಯಾಕೆ? ಅಯ್ಯೋ, ನಾನು ಹೇಳುವುದಕ್ಕೆ ಮರತ್ನಲ್ಲ, ಗೌರಿ ಬಂದಿದ್ದಾಳೆ ಅಂತ. ಹೋಗಿ ನನ್ನ ಅಪ್ಪನನ್ನು ಕಾಣ್ತೇನಂತೆ, ಆಮೇಲೆ ಉಳಿದವ್ರನ್ನು ಮಾತನಾಡಿಸುವುದು. ಹೋಗಿ ಅಪ್ಪನಿಗೆ ನಮಸ್ಕರಿಸ್ತೇನೆ. ಅಪ್ಪಯ್ಯ, ನಾನು ಗೌರಿ ಬಂದಿದ್ದೇನೆ ಅಪ್ಪಯ್ಯ. ಅಮ್ಮ, ನಾನಮ್ಮ ಗೌರಿ ಬಂದಿದ್ದೇನೆ. ಅಕ್ಕಯ್ಯ, ನಾನು ಗೌರಿ ಏನು ಆಶ್ಚರ್ಯ. ಹೋಗಿ ಅಪ್ಪನಿಗೆ ನಮಸ್ಕರಿಸಿದರೆ ಅಪ್ಪ ನನ್ನನ್ನು ಕಾಣಬೇಕು ಮುಖ ತಿರುಗಿಸಿದೆ. ಇನ್ನೂ ಗಡಿಬಿಡಿಯಬಹುದು ಅಂತ ಭಾವಿಸಿದೆ. ಅಮ್ಮನಿಗೆ ನಮಸ್ಕರಿಸಿದವಾಗ ಅಮ್ಮ ಎದ್ದು ನನ್ನನ್ನು ಆಶೀರ್ವದಿಸಬೇಕು ಅಂತ ಕೈ ಎದ್ದು ನನ್ನ ಅಪ್ಪ ಕೈ ಹಿಡಿದು ಎಳೀತಾ ಇದ್ದಾರೆ. ನನ್ನ ಅಕ್ಕಂದಿರು ನನ್ನನ್ನು ಕಂಡು ಕಾಣದ ರೀತಿಯಲ್ಲಿ ತಾತ್ಕಾಲದಷ್ಟನ್ನು ಬೀರ್ತಾ ಇದ್ದಾರೆ. ಭಾವಂದ್ರೆ ನನ್ನನ್ನು ನೋಡಿ ಕುಹಕದ ನಗುವನ್ನು ನಗುತ್ತಾ ಇದ್ದಾರೆ. ಯಾಕೆ ನನ್ನ ಕಂಡು ಯಾರು? ನನಗೀಗ ಅರ್ಥವಾಗ್ತಾ ಇದೆ. ಹೌದು, ನನ್ನಪ್ಪ ನಮ್ಮನ್ನು ಅವಮಾನಿಸಬೇಕೆನ್ನುವ ಕಾರಣಕ್ಕಾಗಿ ಮಾಡುವಂತಹ ಯಾಗಬೇಕು. ಇವರೆಲ್ಲ ಮಾತನಾಡಿಸದೆ ಹೋದ್ರೆ ಏನಂತೆ? ನಾನೇ ಇವರು ಮನೆಗೆ ಊಟಕ್ಕೆ ಬಂದದ್ದಲ್ಲ, ವಿಶೇಷವಾದಂತಹ ಯಾಗ ನಡೀತಾ ಇದೆ ಅದನ್ನು ನೋಡುವುದಕ್ಕೆ ಬಂದದ್ದು. ಯಾಗವನ್ನು ನೋಡ್ತೇನೆ, ಹಾಗೆ ಹಿಂದಿರುಗಿ ಹೋಗ್ತೇನಂತೆ. ನಡೆಯಲಿ ಯಾಗ. ಇಂದ್ರಾಯ ಸ್ವಾಹ ಇಂದ್ರಾಯ ನಮಃ ಅಗ್ನಯೇ ಸ್ವಾಹ ಅಗ್ನಯೇ ನಮಃ ಯಾಗದ ಸೊಬಗೀಕ್ಷಿಸಿ ಯಮಾಯ ಸ್ವಾಹ ಯಮಾಯ ನಮಃ ವರುಣಾಯ ಸ್ವಾಹ ವರುಣಾಯ ನಮಃ ಯಾಗದ ಸೊಬಗ
ಎತ್ತರದ ಸ್ಥಳದಲ್ಲಿ ನಿಂತು ನಡೆಯುವಂತಹ ಯಾಗವನ್ನು ನೋಡ್ತಾ ಇದ್ದೆ. ಬ್ರಾಹ್ಮಣರು ಮಂತ್ರ ಮೂಲಕವಾಗಿ ಆಹ್ವಾನಿಸ್ತಾ ಇದ್ದಾನೆ ಅಗ್ನಿಪಾಲಕರನ್ನ. ಹವಿಸನ್ನು ಕೊಡಬೇಕೆನ್ನುವ ಕಾರಣಕ್ಕಾಗಿ ಒಬ್ಬೊಬ್ಬರನ್ನಾಗಿ ಆಹ್ವಾನಿಸಿ ಮಂತ್ರ ಮೂಲಕವಾಗಿ ಹವಿಸನ್ನು ಅರ್ಪಿಸ್ತಾ ಇದ್ದಾರೆ. ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಮರಣನನ್ನ ಇನ್ನೇನು ಬ್ರಾಹ್ಮಣರು ಆಹ್ವಾನಿಸ್ತಾರೆ ಎನ್ನುವ ಕಾಲಕ್ಕೆ ನನ್ನಪ್ಪ ಬ್ರಾಹ್ಮಣರ ಬಾಯಿಂದ ನಡೆಯುತ್ತಾ ಇದ್ದಾನೆ, ಕಟ್ಟುತ್ತಾ ಇದ್ದಾನೆ. ಇದು ಈಶ್ವರ ಯಾಗ. ಇಲ್ಲಿ ಈಶ್ವರಿಗೆ ಹವಿಸಿಲ್ಲ, ಈಶ್ವರಿಗೆ ಹವಿಸಿಲ್ಲ. ನಮ್ಮವರಿಗೆ ಹವಿಸನ್ನು ಕೊಡದೆ ಯಾಗೊಂದು ಪೂರ್ಣವಾಗುವುದಕ್ಕುಂಟೆ. ಮದುವೆಯನಾಗಿರುವಂತಹ ಮಹಾಬುದ್ಧಿವಂತರೆನಿಸಿಕೊಂಡಿರುವಂತಹ ದಕ್ಷ ಪ್ರಜಾಪತಿ ನನ್ನಪ್ಪನಿಗೆ ನಮ್ಮವರಿಗೆ ಹವಿಸನ್ನು ಕೊಡದೆ ಯಾರು ಪೂರ್ಣವಾಗುವುದೆನ್ನುವಂತಹ ವಿಷಯ ಗೊತ್ತಿಲ್ವೇ? ಗೊತ್ತಿದ್ದು ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾನೆ ಅಂತ ಆದ್ರೆ ಯಾಕೆ ಬಂತ ನನ್ನಪ್ಪನಿಗೆ ಈ ಬುದ್ಧಿ? ಹೌದು, ಹಾಗಿದ್ರೆ ತನ್ನ ಅಡಿಯ ಎನ್ನುವ ಕಾರಣಕ್ಕಾಗಿ ಅಥವಾ ಈಶ ಎನ್ನುವ ಕಾರಣಕ್ಕಾಗಿ ಸಹಚಾರವೇ ನಮ್ಮವರಿಗೆ ಸಾಮಾನ್ಯದವರೇ ಅಲ್ವೇ ಅಲ್ಲ. ಪತಿಗಳಿಗೆ ತ್ರೈಲೋಕ್ಯದ ಕದುವಿನ ಪಾಪವಾಗದೆ ಯಾರಿದ್ದಾರೆ ನನ್ನಪ್ಪನೇ ಕೊಡ್ತಾ ಇಲ್ವಲ್ಲ. ಹೌದು, ನನಗೆ ಅರ್ಥ ಆಯಿತು. ನನ್ನಪ್ಪನೇನು ಅಹಂಕಾರದಿಂದ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದೇನೆ, ನಾನು ಮಾಡಿದ್ದೆ. ಕಾರ್ಯ ಎನ್ನುವ ರೀತಿಯಲ್ಲಿ ಮುಂದುವರಿತಾ ಇರಬಹುದು, ಅವನೇನೋ ಅಂತ ಯಾಗವನ್ನು ಮಾಡಬಹುದು. ಅದು ನಾನೇ ಬರಬೇಕಾಗಿತ್ತು. ನಮ್ಮೂರು ಮೊದಲೇ ಆಗುವುದೇ ಪರಿ ಹೋಗಲಿ ಹೋದರೆ ಆಗುವುದೇ ಪರಿ ಎಂದ ನನ್ನ ಅಪ್ಪನ ಮನೆಯಲ್ಲಿ ವಿಶೇಷವಾದಂತಹ ಯಾಗವಾಗ್ತಾ ಇದೆ. ನೂತನ ಭವಿಷ್ಯತೆ ಇಂಥದ್ದೊಂದು ಯಾಗ ಮತ್ತಾಗುವುದಕ್ಕೆ ಸಾಧ್ಯ ಇಲ್ಲ. ಹೋಗೋಣ ಬನ್ನಿ ಅಂತ ಹೇಳಿದಾಗ ನಮ್ಮವರು ಹೇಳಿ, ಲೋಕ ಕಲ್ಯಾಣಾರ್ಥವಾಗಿ ಒಬ್ಬ
ಹೊರತಾಗಿ ತನ್ನ ತನವನ್ನು ಮೆರೆಸುವುದಕ್ಕೆ, ತನ್ನ ಅಹಂಕಾರವನ್ನು ತೋಡಿಕೊಳ್ಳುವುದಕ್ಕಾಗಿ ಯಾವ ಯೋಜನೆಗಳನ್ನು ಮಾಡ್ತಾನೆ. ಅದರದ್ದು ದುಷ್ಟಪ್ರತು. ನಾನಂತೂ ಬರುವುದಿಲ್ಲ, ನೀನು ಹೋಗುವುದು ಬೇಡ ಅಂತ ಸಾರಿ ಸಾರಿ ಹೇಳಿದ್ರು ಸಹಿತವಾಗಿ ನಮ್ಮವರ ಮಾತನ್ನ ಮೀರಿ ಬಂದೆ ನಾನು. ಹೌದು, ಗಂಡನ ಮಾತನ್ನ ಮಿಕ್ಕಿ ಮೀರಿ ಹೆಣ್ಣಾದವಳೊಬ್ಬರು ಮನೆಯ ಹೊಸಲನ್ನ ತೊಳೆದು ಹೊರಗೆ ಹೋಗ್ತಾಳೆ ಅಂತಾದ್ರೆ ಹೋದದ್ದು ಅಪ್ಪನ ಮನೆ ಆದ್ರೂ ಅವರಿಗೆ ಅವಮಾನವೇ ಆಗ್ತದೆ ಎನ್ನುವುದಕ್ಕೆ ನಾನು ಸಾಕ್ಷಿಯಾಗಿ ಹೋದೆ. ಹೆಣ್ಣು ಗಂಡನ ಮಾತನ್ನ ಮೀರಿ ಹೋದ್ರೆ ಯಾವ ಸ್ಥಳದಲ್ಲಿ ಅವರಿಗೆ ಸನ್ಮಾನವಾಗುವುದಕ್ಕೆ ಸಾಧ್ಯವಿಲ್ಲ, ಅವಮಾನವೇ. ಹೌದು, ನಾನು ಹಿಂದಿರುಗಿ ಹೋದವಾಗ ನಮ್ಮವರು ನಗುಮುಖದಲ್ಲಿ ನನ್ನನ್ನು ಸ್ವಾಗತಿಸಿ, ಗೌರಿ ಹೇಗಾಯ್ತು ಯಾಗ ಅಂತ ಕೇಳಿದ್ರೆ ಏನು ಉತ್ತರಿಸಿಲ್ಲ. ಸ್ವಾಮಿಯವರು ನನ್ನನ್ನು ಯಾರು ಮಾತನಾಡಿಸಲಿಲ್ಲ ಅಂತ ಹೇಳಿದೆ. ನಿಮ್ಮನ್ನು ಅವಮಾನಿಸಿದ್ರು ಅಂತ ಹೇಳಿ, ಅದು ನಿರೀಶ್ವರ ಯಾಗ ಅಂತ ಹೇಳಿ, ಏನು ಅಂತ ಹೇಳಿ, ಏನು ಅಂತ ಉತ್ತರಿಸಿಲ್ಲ. ಇಲ್ಲ, ನಮ್ಮವರು ಸಾರಿ ಸಾರಿ ಹೇಳಿದ್ರು ಅವರ ಮಾತನ್ನ ಮಿಕ್ಕಿ ನೀರು ಬಂದಲ್ಲ. ನಾನು ಬರಬಾರ್ದಿತ್ತು, ನಾ ಬರಬಾರ್ದಿತ್ತು, ನಾ ಬಂದು ಜೀವರಾಶಿಗಳನ್ನು ಸರಿಯುವಂತಹ ಮೃತ್ಯುವಿಗೂ ಮೃತ್ಯುಂಜಯನಿಗೆ ಸಿಗುವಂತಹ ನನ್ನ ಗಂಡನ ಯೋಗ್ಯತೆಯನ್ನ ನೀನೇನು ಬಂದ ಅಮಾಂತವಾದ ಲಕ್ಷಣ ಅವ ದೊಡ್ಡ ವ್ಯಕ್ತಿ ಇರಬಹುದು, ಆದ್ರೆ ಅವನನ್ನು ಉಳಿದು 7 ದಿಕ್ಪಾಲಕರು ಸಹಾಯ ಮಾಡ್ತಾ ಇದ್ದಾರೆ. ದೇವೇಂದ್ರನ ನೀನೊಬ್ಬನೇ ಅಲ್ಲ, ಅದೆಷ್ಟು ದೇವತೆಗಳಿದ್ದಾರೆ. ಕಷ್ಟ ಬಂದ ಕಾಲಕ್ಕೆ ಕೈಲಾಸದವರೆಗೆ ಓಡಾಡಿ ಬಂದು ನಮ್ಮವರ ಕಾಲು ಕಟ್ಟಿಕೊಳ್ಳುವ ನೀನು ಈ ದಕ್ಷ ಕೊಡುವ ಹವಿಸನ್ನ ನೆಕ್ಕುವುದಕ್ಕೆ ಬಂದಿರು. ನೀನು ಅಂತಲ್ಲ, ಕೂಡಿರುವಂತಹ ಯಾವ ಸುರು ಋಷಿ ಮುನಿಗಳು ಈ ಯಾಗಕ್ಕೆ ಸಹಕರಿಸಿದವರು ಅವರಿಗೆಲ್ಲ ಇಂದೆಲ್ಲ ನಾಳೆ ನಮ್ಮವರ ಶಿಕ್ಷೆಯನ್ನು ಕೊಡ್ತಾರೆ ಸ್ವಲ್ಪ ಸುಮ್ಮನೆ ಎಷ್ಟೇ ಸ್ವರ ಏರಿಸಿ ಮಾತಾಡಿದ್ರು ಸಹ ನೀನು ನನ್ನ ಮಗಳು ಸಾಕು
ತಪ್ಪಿತ್ತು. ನಾನು ಒಪ್ಪಿದ್ದೆ, ಒಪ್ಪಿದ್ದೆ. ದಕ್ಷ ಪ್ರಜಾಪತಿಯ ಮಗಳು ನಾನೆನ್ನುವುದಾಗಿ. ಮತ್ತೆ ಆದ್ರೆ ಈ ಕ್ಷಣಕ್ಕೆ ಸಾಕು ನಿನ್ನ ದೇಹ ಅಂದ್ರೆ ಆ ಅಹಂಕಾರವನ್ನು ಬಿಟ್ಟೆ. ಹೌದು, ಮದುವೆಯಾದ ಕ್ಷಣಕ್ಕೆ ತನ್ನ ದೇಹದಲ್ಲಿ ಅರ್ಧ ಭಾಗವನ್ನು ಕೊಡುವುದರ ಮೂಲಕವಾಗಿ ಅರ್ಧ ನಾರೀಶ್ವರನೆನಿಸಿ ನನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಿರುವಂತಹ ಪಿನಾಕಿ ಅರ್ಧ ಶರೀರ, ಲೋಕದವರು ಸಾರುವಂತಹ ಪಿನಾಕಿ ಅರ್ಧ ಶರೀರವೆಂಬ ಬಿರುದೆ ನನಗೆ ಸಾಕು. ಹೌದು, ಆದರೆ ಭೌತಿಕವಾದಂತಹ ಈ ದೇಹವನ್ನು ನೋಡಿದಾಗಲೇ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಎನ್ನುವುದಾಗಿ ನೀನು ಬಟ್ಟೆ ಬಿಸಾಯಿಸುವುದು. ನಿನ್ನ ಮಗಳೆಂದೆಂಬ ಭ್ರಮ ಅಲ್ಲ, ಆ ವಿಷಯ ಇವತ್ತಿಗೆ ಮುಗಿದು ಹೋಗಬೇಕು. ಮಗನಿಗೆ ಸಮಾನವಾದಂತಹ ಹಣೆಯನ್ನು ಅವಗಣನೆ ಮಾಡುವ ಮೂಲಕವಾಗಿ ಕೆಡಿಸಿಕೊಂಡೆ ಯಾರು ನೀನು. ಹೌದು, ಪತಿವ್ರತೆಯಾದಂತಹ ಹೆಣ್ಣೊಬ್ಬಳು ತುಂಬಿದ ಸಭೆಯಲ್ಲಿ ಗಂಡನಿಗೆ ಅವಮಾನವಾಗ್ತದೆ ಅಂತಾದ್ರೆ ಎದ್ದು ನಿಂತು ಪ್ರತಿಭಟಿಸಿ ಗಂಡನಿಗೆ ಮಾನವನ್ನು ಕೊಡಿಸಬೇಕು, ಸಮ್ಮಾನವನ್ನು ಕೊಡಿಸಬೇಕು. ಅದಲ್ಲ ಅಂತಾದ್ರೆ ಅವಳಲ್ಲೇ ಸಾಯೆ. ಮೂರ್ಖನಾಗಿರುವಂತಹ ನನ್ನ ಅಪ್ಪನವರೇ ತುಂಬಿರುವಂತಹ ಈ ಸಭೆಯಲ್ಲಿ ನಾನು ವಿರೋಧಿಸುವುದಕ್ಕೆ ಮುಂದಾದರೆ ನನ್ನ ಗೋಳನ್ನು ಅಳನನ್ನು ಕೇಳುವರು ಯಾರು? ಹೌದು, ನಾನು ಹಿಂದಿರುಗಿ ಹೋಗುವುದಲ್ಲ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಕಾಣುತ್ತಿರುವಂತಹ ಈ ಅಗ್ನಿಕುಂಡ ಇವನೇ ಅವಳನ್ನು ಮುಟ್ಟಿದ್ರೆ ಜೋಕೆ. ನಿನ್ನ ನನ್ನನ್ನು ಮುಟ್ಟುವ ಧೈರ್ಯ ಉಂಟೇನೋ? ನಿನ್ನ ಅಗ್ನಿಯ ಅವಶ್ಯಕತೆ ನನಗುಂಟೇನೋ? ಪಿನಾಕಿ ಅರ್ಧ ಶರೀರ, ನನ್ನ ಗಂಡ ನಿಟಿಲ ನೇತ್ರ, ಅವನ ಕಣ್ಣುಂಟು ಬೆಂಕಿ. ನಿನ್ನ ಬೆಂಕಿ ಅವಶ್ಯಕತೆ ಉಂಟಲ್ಲ ನನಗೆ? ಅದನ್ನೇ ಉಜ್ವಲಿಸಿ ಪ್ರಜ್ವಲಿಸಿ ನಿನ್ನ ಕಣ್ಣೆದರಲ್ಲಿ ನಿನ್ನಿಂದ ಕಮಳಿ ಹೋಗು. ಶಿವಾರ್ಪಣ ಶಿವಾರ್ಪಣ ವಸ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಯಾವುದೇ ಕಾರ್ಯವನ್ನು ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಮಾಡಿ ಪೂರೈಸುತ್ತೇನೆ. ಏನಾಗಬೇಕು, ಏನ್ ಮಾಡಬೇಕು,
ಮಿಷನ್ ಉಂಟು ನನ್ನಮ್ಮ ತಾಯುವ ಕಾಲಕ್ಕೆ ನಗೆ ಯಾವತ್ತಿದ್ರಂತೆ ನಗೆ ಯಾವತ್ತಿದ್ರಂತೆ ನಗೆ ಯಾರೇ ತಂದೆ ಮಾತಾಡ್ತಾ ಹೋಗಿದ್ದು ಭವಿಷ್ಯನೇ ನೀಡದೆ ನನ್ನಮ್ಮನ ಸಾವಿಗೆ ಕಾರಣಕರ್ತ ನೀನು ಮುಂದೆ ತಿಳಿದೇ ಬಂದಿದ್ದೇನೆ ಈಶ್ವರನ ದಾಕ್ಷಾಯಣಿ ಇರುವಂತಹ ಸ್ಥಳಕ್ಕೆ ನಿನ್ನನ್ನು ಕಳಿಸ್ತೇನೆ. ಅರ್ಪಿಸಿದ ಹಾಗಾಯಿತು. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ನೇರ ಕೈಲಾಸದತ್ತ ಸಾಕ್ಷಿ ಅದರ ಪರಿಣಾಮ ಏನಾಗ್ತದೆ? ಈ ದಕ್ಷನ ಯಾಗವೇ ಸಾಕ್ಷಿ. ಹಾಗಿದ ಮೇಲೆ ವೀರಭದ್ರನಿಂದ ಹರನಿಂದ ಹುಟ್ಟಿದಂತಹ ವೀರಭದ್ರ ದಕ್ಷನ ಶಿರಚ್ಛೇದನ ಮಾಡಿದ. ಆದ್ರೆ ದಕ್ಷ ಕೈಗೊಂಡಂತಹ ಯಾಗ ಎನ್ನುವುದು ಅಪೂರ್ಣವಾಗಿ ಉಳಿತಲ್ಲ. ಯಾಗ ಅಪೂರ್ಣ ಆಯ್ತು ಅಂತಾದ್ರೆ ಲೋಕಕ್ಕೆ ಒಲಿತಲ್ಲ ಎನ್ನುವಂತಹ ವಿಚಾರವನ್ನು ತಿಳಿದು ನೇರವಾಗಿ ಹೋಗಿದ್ದೆ ಬ್ರಹ್ಮದೇವರಲ್ಲಿ. ಬ್ರಹ್ಮದೇವರೇ ಆಡಿದಂತಹ ಮಾತು, ದಕ್ಷನ ಮುಂಡಕ್ಕೆ ಆಡಿದ ಮುಂಡವನ್ನು ಸೇರಿಸಿ ಅದನ್ನ ಬದುಕಿಸಿ ಎನ್ನುವುದಾಗಿ ಆ ರೀತಿಯಾಗಿ ಮಾಡಿದಾಗ ದಕ್ಷ ಎನ್ನುವ
ಸಜೀವನಾದ. ಅವನಿಂದಲೇ ಯಾಗವನ್ನ ಪೂರ್ಣಗೊಳಿಸಿದ್ದಾಗಿದೆ. ಸ್ವತಃ ಯಜ್ಞ ನಾರಾಯಣ ಬಂದು ಹರಸಿದ್ದಾನೆ. ಹಾಗಿದ ಮೇಲೆ ನಮಗೆ ಸಮಾಧಾನವಾಗಿರಬಹುದು. ಸತ್ಯವನ್ನು ಕಳೆದುಕೊಂಡಂತಹ ಪರಮೇಶ್ವರನ ಸ್ಥಿತಿ ಏನಾಗಿರಬಹುದು ಅದನ್ನು ನಾವು ಯೋಚಿಸಬೇಕು. ಹಾಗಾಗಿ ತಡ ಮಾಡುವುದನ್ನು ಮುಕ್ಕೋಟಿ ದೇವತೆಗಳನ್ನು ಸೇರಿಕೊಂಡು ನೇರವಾಗಿ ಕೈಲಾಸವನ್ನು ಸೇರ್ತೇನೆ. ಸರ್ವೋಜನ ಸುಖಿನೋ ಭವಂತು.